ಬಿಸಿಲು ಗಾಗಲ್ಸ್ ಹಾಕೊಂಡು ಕೂತ್ಕೊಂಡು ಇವಾಗ ಊಟ ಬೇಯಿಸ್ತಾ ಇಲ್ಲ, ಅಡುಗೆ ಮಾಡ್ತವ್ರೆ. ಊಟ ಅಡುಗೆ ಇಳಿತಾನೆ ಇಲ್ವಲ್ಲ ಸೆಲೆಬ್ರಿಟಿ. ಇವಳು ನೋಡು ಸಿಂಚನ ತಟ್ಟೆಲಿ ಎತ್ಕೊಂಡು ತಿಂತಾವಳು. ಸರಿ guys, good morning and welcome back to my channel. ಸೊ ಇವತ್ತಿನ ವಿಡಿಯೋ ತಮ್ಮನೇಲಲ್ಲಿ ನೋಡಿದ್ದೀರಾ ಏನು ಅಂತ. ನಾವು ನೊಣವಿನಕೆರೆಗೆ ಹೋಗ್ತಾ ಇದ್ದೀವಿ. ಇವತ್ತು ನೊಣವಿನಕೆರೆದು ಊರು ಜಾತ್ರೆ ಇದೆ. ಸೊ ನಾವಲ್ಲಿ ಇವತ್ತು ಊಟಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ಇರೋದ್ರಿಂದ ನಮ್ಮ ಮಾಮನ ಮನೆಯಲ್ಲಿ ಊಟ ಇದೆ. ಸೊ ರಿಲೇಟಿವ್ಸ್ ಕೂಡ ಬರ್ತಾರೆ, ಚಿಕ್ಕಮ್ಮಂದಿರು ದೊಡ್ಡಮ್ಮಂದಿರೆಲ್ಲ ಬರ್ತಾರೆ. ಸೊ ಹಂಗೆ ಒಂದು ಸಂಡೇ ಬ್ಲಾಗ್ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ. ಈ ಔಟ್ಫಿಟ್, ಈ ಕುರ್ತಾ ಇರೋದು ಆಲ್ಮೋಸ್ಟ್ 14-15 ಇಯರ್ಸ್ ಓಲ್ಡ್ ಕುರ್ತಾ. ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೊಗೊಂಡಿದ್ದು. ಈಗಲೂ ಈಗಲೂ ಇಟ್ಕೊಂಡಿದ್ದೀನಿ. ಸೊ ಬೇಗ ರೆಡಿಯಾಗಿ ಊರಿಗೆ ಹೋಗೋಣ. ಆಲ್ರೆಡಿ ಕಾರ್ ಡ್ರೈವರ್ ಬಂದಿದ್ದಾರೆ. ಸೊ ರೆಡಿ ಆಗಿಬಿಟ್ಟು ಬೇಗ ಹೋಗಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಾತ್ರೆಗೆ ಹೋಗೋಕ್ಕೆ ಏನು ಬಿಸಿಲು. ತಲೆ ಸ್ನಾನ ಮಾಡ್ಕೊಂಡೆ, ಕೂದಲು ಬಿಟ್ಕೊಳ್ಳೋಕೆ ಆಗಲ್ಲ. ಒಣಗಿಸ್ಕೊಂಡು ಕೂತ್ಕೊಳ್ಳೋದು ಇವಾಗ. ಶುಭಕ್ಕನ ಮನೆಗೆ ಹೋಗೋದು ಇವಾಗ. ಅಪ್ಪ ಜೋಸ್ನ ನೋಡಿ ಗೈಸ್ ಹೆಂಗೆ ಎಲ್ಲ ಗಾಗಲ್ಸ್ ಹಾಕೊಂಡು ಕೂತ್ಕೊಳ್ಳೋಲ್ಲ. ಅದು ಈಗ ನೋಡಿ ಗೈಸ್ ಗಾಗಲ್ಸ್ ಹಾಕೊಂಡು ಕೂತ್ಕೊಳ್ಳಿ ಇವಾಗ. ಶುಭಕ್ಕ ಯಶ್ವಕ್ಕ ತಿರುಗೋದು ನಮ್ಮಮ್ಮ ಆಯ್ತು ಅಂತಿದ್ರು. ನಾನು ಕಾಣ್ತಾ ಇದ್ದೀನಿ ಗೊತ್ತಿಲ್ಲ. ಎಲ್ಲ ಬಿಸಿಲು ಗಾಗಲ್ಸ್ ಹಾಕೊಂಡು ಕೂತ್ಕೊಂಡು ಇವಾಗ ಒಂಟ್ವೇ. ಅಪ್ಪ ಮಮ್ಮ ನೀನು ಹಾಕೊಂಬಿಡ್ಮಮ್ಮ. ಇಲ್ಲಿ ಹಾಕಮ್ಮ. ಇದು ನೊಣವಿನಕೆರೆ ದೇವಸ್ಥಾನ. ಇಲ್ಲಿ ಎಲ್ಲ ಸಿಡಿ ಮಾಡಕ್ಕೆ ತಯಾರಿ ಆಗ್ತಾ ಇದೆ. ಇಲ್ಲಿ ಜಾತ್ರೆ ಇದೆ ಗೈಸ್. ಇದು ಸಿಡಿ ಮಾಡಕ್ಕೆ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ದೇವಸ್ಥಾನ. ಅಲ್ಲಿ ಖಾರ, ಬೂಂದಿ, ಬತಾಸು ಎಲ್ಲ ಇದೆ. ದೇವರು ಎಲ್ಲರ ಮನೆಗೂ ಹೋಗಿ ಇವಾಗ ಒಳಗಡೆ ಹೋಗ್ತಾ ಇದೆ. ಎಲ್ಲಿ ಕಾಣ್ತಾನೆ ಇಲ್ಲ. ಮೊದಕ್ಕೆ ರೀಚ್ ಆಗ್ತದೆ, ಹೋಗೇ ಬಿಡ್ತತೆಗೆ. ನಮ್ಮ ಮಾಮೂನ್ ಮನೆಗೆ ರೀಚ್ ಆದ್ವಿ. ನಮ್ಮ ಮೊದಕೋದು ಒಳಗಡೆನೆ ಗಾಡಿ ನಿಲ್ಸ್ಬಿಟ್ಟದತ್ತೆಗೆ. ಅಲ್ಲಿ ನೋಡಲಿ ವಾ, ನನ್ನ ಫೋನ್ ಈಗ ಇಳಿತವೆ. ನಮ್ಮ ಚಿಕ್ಕಮ್ಮ ಹೋದು ಎಲ್ಲಿ ಇಳಿತಾನೆ ಇಲ್ವಲ್ಲ ಸೆಲೆಬ್ರಿಟಿ. ಓ ಇಳಿದು ಸೆಲೆಬ್ರಿಟಿ ಅವರು. ಇವ್ರು ನಮ್ಮ ಮಾಮ, ನಮ್ಮ ಚಿಕ್ಕಮ್ಮ. ಮಟನ್ ಊಟ ರೆಡಿ ಆಗ್ತಾ ಇದೆ. ಹಾಕಿ ಅದನ್ನೇ ಹಾಕ್ತಿರೋದು. ಮಟನ್ ಊಟ, ಬಾಡೂಟ ರೆಡಿ ಆಗ್ತಾ ಇದೆ. ಒಬ್ಬ ಬಿಸಿ ಬಿಸಿ ಐತ್ ಮಾಮ. ಬೇಡ ಸಾಕ್ಬಿಡು. ಬೆಳ್ಳುಳ್ಳಿ ಕಬಾಬ. ನಾನು ಫ್ಯಾನ್ ಹಾಕೊಂಡು ನಿಂತ್ಕೊಂಡಿದ್ದೀನಿ. ಹೆಂಗೆ ಇವಾಗ ಫ್ಯಾನ್. ಟೀ ಶರ್ಟ್ ತೋರ್ಸ. ಏನ್ ಬೇಡ್ಕೊಂಡೆ? RCB ವಿನ್ ಆಗ್ಲಿ ಅಂತ ಹೇಳಲ್ವಾ? ಹಿಂದೆಗಡೆ ತೋರ್ಸು ವಿರಾಟ್ನ. ಹೊಸದಾ? ಯಾವತ್ ತಗೊಂಡೆ? ಮಂಜು ಅಂಕಲ್ ತಗೊಂಬಂತ. ವ್ಲಾಗಲ್ಲಿ ವ್ಲಾಗ್ ಇಲ್ಲ ಬಂದು. ಎಲ್ಲ ನಿಮ್ಮಮ್ಮ ತಾರ ಕಲೋಯ್ತು. ಮೊದಕೊಂದು ಹೆಂಗೆ ಫ್ಯಾನ್ ಊಟ ಮಾಡ್ಬೇಕಾದೆ. ಎಲ್ಲ ಊಟಕ್ಕೆ ವೈಟಿಂಗ್. ತೋಸೆ ಒಳ್ಳೆ ತೋಸೆ. ಎಲ್ಲೇ ಬಂದು ಅಲ್ಲಿ ಸೌದೆ ಬೇಯಿಸ್ತದೆ. ಇಲ್ಲಿ ಶೇಕೆ ಸೌದೆಲಿ ಊಟ ಬೇಯಿಸ್ತದೆ. ಊಟ ಬೇಯಿಸ್ತಾ ಇಲ್ಲ, ಅಡುಗೆ ಮಾಡ್ತವ್ರೆ. ಊಟ ಅಡುಗೆ ಎರಡು ಒಂದೇ ಜೋಸ್ನ.
ಬೋಟಿ, ಮುದ್ದೆ, ಬೆಳ್ಳುಳ್ಳಿ ಕಬಾಬ್, ಸಾಂಬಾರ್. ಬನ್ನಿ ಬನ್ನಿ. ಮನೆ ಮನಿ ತಿರುಗ್ತಾನೆ ಇಲ್ಲ ತೆಗೆ. ಪುಷ್ಟಿ ಅಯ್ಯ ಏನೇ ಹೂವು ಎಲ್ಲ ಮುಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅದು ಹಿತ. ಇವಳು ನೋಡು ಸಿಂಚನನ್ ತಟ್ಟೆಲಿ ಎತ್ಕೊಂಡು ತಿಂತಾವಳು. ಮಾನಿ ಖಾಲಿ ತಟ್ಟೆ. ನೆಗೆ ಹೋಗೋಣ ಸಾಕು. ಬಿಸಿಲಲ್ಲಿ ಕಾಲು ಸುಡ್ತಿಲ್ವಂತೆ. ಅದೇ ಪುಷ್ಟಿ ಕಾಲ ಮೇಲೆ ಕೆಳಗಡೆ ಮಾಡಿದಕ್ಕೆ ಇದು ಹಂಗೆ ನಿಂತವಳೆ. ಪನಿಷ್ಮೆಂಟ್ ನಿಮ್ಮಿಬ್ಬರಿಗೆ ನಿಲ್ಲಕ್ಕಾಗ್ತಿಲ್ಲ. ಇವಳು ಕಾಲ್ ನಿಲ್ಲಕ್ಕಾಗ್ತಿಲ್ಲ ಅಲ್ಲಿ. ಇಷ್ಟಪ್ಪ ಬೊಬ್ಬೆಗಳಾಗ್ತವೆ. ಬಂದ್ಲು ಬಂದು ಪುಷ್ಟಿ ಕಾಲ್ ಸುಡ್ತಿತ್ತಾ? ಸುಡ್ತಾ ಗೈಸ್. ಜಾತ್ರೆಯಿಂದ ಇವಾಗ ಜ್ಯೂಸ್ನ ನಾನು ಹಿಂಗೆ ಬ್ಯಾಗ್ ಹಾಕ್ಕೊಂಡು ಅರಸೀಕೆರೆಗೆ ಹೊರಟಿದ್ದೀವಿ. ಅರಸೀಕೆರೆಗೆ ಹೋಗಿ ಇವತ್ತು ನೈಟ್ ಅಲ್ಲೇ ಇದ್ದು ನಾಳೆ ಬರ್ತಾ ಇದ್ದೀವಿ. ನಾಳೆ ಇನ್ನೊಂದು ವ್ಲಾಗ್ ಮಾಡ್ತೀನಿ. ನಮ್ಮ ಅಣ್ಣೊಂದು ಹೋಟೆಲ್ ಓಪನಿಂಗ್ ಇದೆ, ಅದಕ್ಕೋಸ್ಕರ ನಂಗೆ ಆಟೋ ಹತ್ಕೊಂಡು ಶುಭ ಮನೆಗೆ ಹೋಗೋದು. ಸನ್ಸೆಟ್ ಸ್ಕೈ ವಾವ್. ಇವಾಗ ಹೊರಡ್ತಾ ಇದ್ದೀವಿ ಅರಸೀಕೆರೆಗೆ. ಜಸ್ನಾ ಬಿಕಮ್ಮ ಬಿಸಿಯೇನಾ? ನಮ್ಮ ಚಿಕ್ಕಮ್ಮದು ಚಿಕ್ಕಪ್ಪದ ಆ್ಯನಿವರ್ಸರಿ ಕೇಕ್ ತಗೊಳಕ್ಕೆ ಆ್ಯಂಡ್ ಒಂದಷ್ಟು ಕುದುಕ್ಲು ತಗೊಳಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು. ನೋಡಿ ಗೈಸ್ ಸ್ಕೈ ವಾವ್. ನಮ್ಮಣ್ಣ ಕಾಲು ಮುದ್ಕೊಂಡ್ಬಿಟ್ಟಿದ್ದೇವೆ. ಸರಿ 21